ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನೋಡಿ, ನಿಮ್ಮ ದ್ವಿತೀಯ ಭಾಷೆ ಕನ್ನಡ. ನೋಡಿ, ಯಾರು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿದ್ದೀರಾ, ಸಾಮಾನ್ಯವಾಗಿ ನಿಮಗೆ ದ್ವಿತೀಯ ಭಾಷೆ ಕನ್ನಡ ಆಗಿರ್ತದೆ. ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ. ನೋಡಿ, SSLC ಕ್ವಶನ್ ಪೇಪರ್ ಮಾದರಿ ಪ್ರಶ್ನೆ ಪತ್ರಿಕೆ 1ರ ಉತ್ತರಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ನೋಡಿ, ಬನ್ನಿ ಬನ್ನಿ ಎನ್ನುವುದು. ನೋಡಿ, ಬನ್ನಿ ಬನ್ನಿ, ನೋಡಿ ಒಂದೇ ಪದವನ್ನು 2 ಸರಿ ಹೇಳ್ತಾ ಇದ್ದೀವಿ, ಅಂದಮೇಲೆ ಇದು ದ್ವಿರುಕ್ತಿ. ಮಹೋತ್ಸವ ಪದವು ಉದಾಹರಣೆಯಾಗಿರುವ ಸಂಧಿ. ನೋಡಿ, ಮಹಾ ಪ್ಲಸ್ ಉತ್ಸವ, ಮಹಾ ಪ್ಲಸ್ ಉತ್ಸವ. ಇಲ್ಲಿ ಆ ಮತ್ತು ಉ ಇದ್ದದ್ದು ಏನಾಯಿತು, ಓ ಅಂತ ಆಯಿತು. ಇದು ಗುಣಸಂಧಿ. ಮರವನ್ನು ಪದದಲ್ಲಿರುವ ವಿಭಕ್ತಿ. ನೋಡಿ, ಮರವನ್ನು ಅನ್ನುವುದರಲ್ಲಿ ಅನ್ನು ಅನ್ನುವ ವಿಭಕ್ತಿ ಇದೆ. ಅನ್ನು ಅನ್ನೋದು ದ್ವಿತೀಯ ವಿಭಕ್ತಿ. ನಿಮಗೆಲ್ಲ ಗೊತ್ತಿದೆ. ಚತುರ್ಥಿ ಅಂದರೆ ಗೆ ಕೆ ಅಕ್ಕೆ ಅಂತಿದೆ. ಷಷ್ಠಿ ಸಪ್ತಮಿ ಅಲ್ಲಿ. ಆದ ಕಾರಣ ನೀವೆಲ್ಲ ವಿಭಕ್ತಿ ಪ್ರತ್ಯಯಗಳನ್ನು ಬಾಯ್ಪಾಠ ಮಾಡಬೇಕು. ಪ್ರಥಮ ವು, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ ಕೆ ಅಕ್ಕೆ, ಪಂಚಮಿ ದೆಸೆಯಿಂದ. ಈ ರೀತಿ ನೀವು ಷಷ್ಠಿಯ ಸಪ್ತಮಿ ಅಲ್ಲಿ ಈ ರೀತಿ ಎಲ್ಲ ಬಾಯ್ಪಾಠ ಮಾಡಬೇಕು. ಇನ್ನು ನಾಲ್ಕನೇದು 6 ಸಾಲುಗಳುಳ್ಳ ಪದ್ಯವನ್ನು ಹೀಗೆ ಕರೆಯುತ್ತಾರೆ. ಏನಂತ ಕರೀತಾರೆ? ಷಟ್ಪದಿ ಅಂತ ಕರೀತಾರೆ. ಷಟ್ ಅಂದರೆ 6. ನೋಡಿ, ಕಂದ ಪದ್ಯದಲ್ಲಿ 4 ಸಾಲುಗಳಿರ್ತವೆ, ತ್ರಿಪದಿಯಲ್ಲಿ 3 ಸಾಲುಗಳಿರ್ತವೆ, ಗ್ರಹಗಳಲ್ಲಿ ಇಷ್ಟೇ ಸಾಲುಗಳಂತೇನು ಇರೋದಿಲ್ಲ. ಆದ ಕಾರಣ ಇಲ್ಲಿ 6 ಅಂತಂದರೆ ಷಟ್ಪದಿ. ಇನ್ನು ಒಂದೊಂದು ವಾಕ್ಯದಲ್ಲಿ ಉತ್ತರಿಸುವಿಕೆ. ಈ ನಾಡಿನ ಬೆನ್ನೆಲುಬು ಯಾರು? ಈ ನಾಡಿನ ಬೆನ್ನೆಲುಬು ರೈತ. ಶ್ರೇಷ್ಠ ಗುರುವಿನಲ್ಲಿ ಅಂತಃಶಕ್ತಿ ಇರುತ್ತದೆ. ಶ್ರೇಷ್ಠ ಗುರುವಿನಲ್ಲಿ ಶಿಷ್ಯರ ಮನಸ್ಸನ್ನು ಓದಬಲ್ಲ ಹಾಗೂ ಅವರ ಅಭಿಲಾಷೆಗೆ ತಕ್ಕಂಥ ಜ್ಞಾನ ಕೊಡುವ ಶಕ್ತಿ ಇರುತ್ತದೆ. ಹಕ್ಕಿಗೂಡಿನಲ್ಲಿ ಯಾವುದರ ಸಮನ್ವಯತೆ ಇದೆ? ಹಕ್ಕಿಗೂಡಿನಲ್ಲಿ ಕಲಾವಿದನ ಸೋಪಜ್ಞತೆ ಮತ್ತು ವಿಜ್ಞಾನಿಯ ತಂತ್ರಜ್ಞಾನದ ಸಮನ್ವಯತೆ ಇದೆ. ಹರಿದ್ವಾರದಲ್ಲಿ ಏನೇನು ನೋಡಬೇಕೆಂದು ಲೇಖಕರ ಗುರಿಯಾಗಿತ್ತು? ಬ್ರಹ್ಮಕುಂಡದಲ್ಲಿ ನಡೆಯುವ ಆರತಿಯನ್ನು ನೋಡಬೇಕೆಂಬುದು ಲೇಖಕರ ಗುರಿಯಾಗಿತ್ತು. ಗೋಪಾಲನು ಶಾಲೆಯಿಂದ ಮನೆಗೆ ಮರಳುವಾಗ ಏಕೆ ಭಯಪಡುತ್ತಿದ್ದನು? ನೋಡಿ, ಸಂಜೆಯ ಸಮಯ ಅಂದರೆ ಬೈಗಿನ ಸಮಯದಲ್ಲಿ ಕಾಡುದಾರಲಿ ಒಬ್ಬನೇ ಮನೆಯಿಂದ ಬರುವಾಗ ಭಯಪಡುತ್ತಿದ್ದ. ಯಾಕಂದರೆ ಒಬ್ಬನೇ ಆದ ಅಂಥೇಳಿ ಆತ ಭಯಪಡ್ತಿದ್ದ. ಹಾಮಾನಾಯಕರ ಪ್ರಕಾರ ನಮ್ಮ ಹಿರಿಯರು ನಮಗೆ ಏನು ಕಾಣಿಸಿದ್ದಾರೆ? ನಮಗೆ ಸೌಜನ್ಯದ ಗೆರೆಯನ್ನು ಕಾಣಿಸಿದ್ದಾರೆ. ನೆಲದಮ್ಮ ನವವಧುವಿನಂತೆ ಸಿಂಗಾರಗೊಳ್ಳುವುದು ಯಾವಾಗ? ಚೈತ್ರ ಮಾಸದಲ್ಲಿ. ಯಾವಾಗ? ಚೈತ್ರ ಮಾಸದಲ್ಲಿ. ಕವಿ ಮಾನವನ ಬದುಕನ್ನು ಇಬ್ಬನಿಯಂತೆ ಇರಬೇಕು ಎಂದು ಏಕೆ ಬಯಸುತ್ತಾನೆ? ಕವಿ ಮಾನವನ ಬದುಕು ರವಿ ಕಿರಣಗಳಿಗೆ ಸದ್ದಿಲ್ಲದೆ ಕರಗುವ, ನೋಡಿ, ರವಿ ಕಿರಣಗಳಿಗೆ ಸದ್ದಿಲ್ಲದೆ ಕರಗುವ ಇಬ್ಬನಿಯಂತೆ ಶಾಂತವಾಗಿರಬೇಕೆಂದು ಬಯಸುತ್ತಾರೆ. ಕುಣಗಲ್ಕೆರೆ ಅಂದವನ್ನು ನೋಡಲು ಯಾರು ಬಂದರೆಂದು ಉತ್ಪ್ರೇಕ್ಷಿಸಲಾಗಿದೆ? ಸ್ವತಃ ಶಿವನೇ ಬಂದ ಅಂತ ಉತ್ಪ್ರೇಕ್ಷಿಸಲಾಗಿದೆ. ಕೆರೆಗಳು ನಿಷ್ಪ್ರಯೋಜಕವಾಗುವುದು ಯಾವಾಗ? ನೋಡಿ, ಕೆರೆಗಳನ್ನು ತೋಡಿದ ಮೇಲೆ ಕೆರೆಯಲ್ಲಿ ನೀರು, ಪುಣ್ಯತೀರ್ಥ ಅಂದರೆ ನೀರು ಬರೆದಿದ್ದಾಗ ಕೆರೆಗಳು, ಕರೆಯಲ್ಲ ಇದು, ಕೆರೆಗಳು ನಿಷ್ಪ್ರಯೋಜಕವಾಗುತ್ತವೆ. ಕ ಅಂತಾಗಿದ್ದು ಕೆ ಆಗಬೇಕು. ಅಕ್ಕಮಹಾದೇವರು ಹೇಳಿದಂತೆ ಸಂತೆಯೊಳಗೊಂದು ಮನೆಯ ಮಾಡಿದರೆ ಯಾವುದಕ್ಕೆ ನಾಚಬಾರದು? ಶಬ್ದಕ್ಕೆ ನಾಚಬಾರದು. ಅಂದರೆ ಸಂತೆ ಅಂದಮೇಲೆ ಶಬ್ದ ಇದ್ದೇ ಇರುತ್ತೆ, ಶಬ್ದಕ್ಕೆ ನಾಚಬಾರದು. ಉತ್ತರನು ನಿಟ್ಟೋಟದಲ್ಲಿ ಓಡಿದ್ದು ಏಕೆ? ನೋಡಿ, ಉತ್ತರನು ವಿಶಾಲವಾದ ಕೌರವನ ಸೈನ್ಯವನ್ನು ನೋಡಿ ಜೀವಭಯದಲ್ಲಿ ನಿಟ್ಟೋಟದಿಂದ ಓಡಿದನು. ಜೀವಭಯದಿಂದ ಓಡಿದನು. ನೋಡಿ, ವಿದ್ಯಾರ್ಥಿಗಳೇ ಗಮನಿಸಿ, ನೀವು SSLC ವಿದ್ಯಾರ್ಥಿ ಆಗಿರ್ಬೋದು ಅಥವಾ ಸೆಕೆಂಡ್ PUC ವಿದ್ಯಾರ್ಥಿಗಳಾಗಿರ್ಬೋದು. ನೀವು ವಾಟ್ಸಪ್ನಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಮತ್ತು ನಾನು ರಿಪ್ಲೈ ಮಾಡ್ತೀನಿ ನಿಮಗೆ. ನಿಮ್ಮ ತರಗತಿ ಮಾಧ್ಯಮ ಕನ್ನಡ ಅಥವಾ ಇಂಗ್ಲೀಷ್ ಹಾಗೂ ನೀವು ತೆಗೆದುಕೊಂಡಿರುವ ವಿಷಯ, ನೋಡಿ, ನೀವು ಆರ್ಟ್ಸು, ಸೈನ್ಸು, ಕಾಮರ್ಸು, ಹೀಗೆ ಯಾವ ವಿಷಯ ತೊಗೊಂಡಿರ್ತೀರಿ, ಒಂದು ವೇಳೆ ನೀವು PUC ವಿದ್ಯಾರ್ಥಿ ಆಗಿದ್ದರೆ ವಿಷಯಗಳನ್ನು ತಿಳಿಸಿ. ಕೇವಲ 99 ರೂಪೀಸ್ಗಳನ್ನು ನೀವು ಫೋನ್ಪೇ, ಗೂಗಲ್ ಪೇ ಅಥವಾ ಯಾವುದೇ UPI ಮೂಲಕ ನನ್ನ ನಂಬರ್ಗೆ, ಈ 9481526540 ಇದಕ್ಕೆ ಕಳಿಸಿ ಸದಸ್ಯರಾದರೆ ನಿಮಗೆ ಪ್ರಶ್ನೆ ಪತ್ರಿಕೆಗಳು ಮತ್ತು ಉತ್ತರಗಳ PDF ಮತ್ತು ನಿಮ್ಮ ಪರೀಕ್ಷೆಗೆ ಉಪಯುಕ್ತವಾಗುವ ವಿವಿಧ ವಿಷಯಗಳ ನೋಟ್ಸನ್ನು ಕಳಿಸಲಾಗುವುದು. ನೋಡಿ, ಅಂದರೆ ನಾನು ನಿಮಗೆ ಎಲ್ಲ ವಿಷಯಗಳ ನೋಟ್ಸ್ಗಳನ್ನು ಕಳಿಸ್ತೀನಿ ಅಂತಲ್ಲ, ನನ್ನ ಹತ್ತಿರ ಏನೇನು ಲಭ್ಯವಿದೆ ಮ್ಯಾಕ್ಸಿಮಮ್ ಆಗಿ ಆ ವಿಷಯಗಳ ಎಲ್ಲ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತೀನಿ. ಇನ್ನು 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯುವುದು. ನಮ್ಮ ದೇಶದ ರಕ್ಷಣಾ ಪಡೆ ಏಕೆ ಪ್ರಬಲವಾಗಿರಬೇಕು? ನಮ್ಮ ದೇಶದ ರಕ್ಷಣೆ ಮಾಡುವವರು ಸೈನಿಕರು. ಸೈನಿಕ ಬಲ ಇದ್ದಾಗ ದೇಶದ ರಕ್ಷಣೆ ಸಾಧ್ಯ. ಇಲ್ಲದಿದ್ದರೆ ಬೇರೆ ದೇಶದವರು ಸುಲಭವಾಗಿ ನಮ್ಮ ದೇಶದ ಮೇಲೆ ದುರಾಕ್ರಮಣ ಮಾಡಿ ಯುದ್ಧ ಸಾರಿ ನಮ್ಮನ್ನು ತಮ್ಮ ಗುಲಾಮರನ್ನಾಗಿಸಿಕೊಳ್ಳಬಹುದು. ಆದ್ದರಿಂದ ನಮ್ಮ ದೇಶದ ರಕ್ಷಣಾ ಪಡೆ ಪ್ರಬಲವಾಗಿರಬೇಕು. ಹಕ್ಕಿಗೂಡಿನ ವಿಶೇಷತೆಗಳನ್ನು ತಿಳಿಸಿ ಅಂತಂದಿದ್ದಾರೆ. ನೋಡಿ, ಹಕ್ಕಿಗಳು ಕೌಶಲ್ಯದಿಂದ ಗೂಡು ಕಟ್ಟುವ ಚಾಕಚಕ್ಯತೆ ಬೇರಾವುದಕ್ಕೂ ಬರದು. ಇಲ್ಲಿ ವಾಸ್ತುಶಿಲ್ಪಿಯ ಕಲ್ಪನೆ ಸಾಕಾರಗೊಳ್ಳುತ್ತದೆ. ಅನೇಕ ವಸ್ತುಗಳನ್ನು ಸಮನ್ವಯಗೊಳಿಸಿ ಮನೆ ನಿರ್ಮಿಸುವ ಮನುಷ್ಯನ ಜಾಣ್ಮೆಯು ಕೆಲವೊಮ್ಮೆ ಈ ಚೋಟುದ್ದ ಹಕ್ಕಿಗಳ ಮುಂದೆ ನಾಚುತ್ತದೆ. ಅವು ಸಿಮೆಂಟ್ ಗಾರೆಯಂಥ ವಸ್ತುಗಳಿಗಿಂತಲೂ ಭಿನ್ನವಾದ ವಸ್ತುವನ್ನು ಬಳಸಬಲ್ಲವು. ಒಳಗಡೆಯ ಗೋಡೆಯನ್ನು ಪ್ಲಾಸ್ಟರ್ ಮಾಡಬಲ್ಲವು. ಗೂಡನ್ನು ಅಂದಗೊಳಿಸುವ ಸೌಂದರ್ಯ ಪ್ರಜ್ಞೆಯೂ ಇದೆ ಅವಕ್ಕಿದೆ. ಇದು ಹಕ್ಕಿಗೂಡಿನ ವಿಶೇಷತೆಗಳಾಗಿವೆ.
ಇನ್ನು ಹರಿದ್ವಾರವನ್ನು ಲೇಖಕರು ಹೇಗೆ ವರ್ಣಿಸಿದ್ದಾರೆ? ಹರಿದ್ವಾರ ಎಲ್ಲ ತೀರ್ಥಕ್ಷೇತ್ರ ನಗರಗಳಂತೆ ತನ್ನೊಳಗೆ ಪ್ರಾಚೀನತೆಯ ಲಕ್ಷಣಗಳನ್ನು ಉಳಿಸಿಕೊಂಡಿದೆ. ಎರಡೂ ಬದಿಗೆ ಎತ್ತರದ ಮನೆಗಳನ್ನು ಹಬ್ಬಿಸಿಕೊಂಡು ಇಕ್ಕಟ್ಟಾದ ಬೀದಿಗಳ ಸಾಲು, ನಡುವೆ ತಟ್ಟನೆ ಕಣ್ಣನ್ನು ಸೆಳೆಯುವ ಗುಡಿಗಳು, ಆಶ್ರಮಗಳು, ಧರ್ಮಶಾಲೆಗಳು ಇತ್ಯಾದಿಗಳಿಂದ ಮತ್ತು ಎಲ್ಲ ತೀರ್ಥಕ್ಷೇತ್ರಗಳಿಗೂ ಸಮಾನ ಅಂಶವಾದ ಗಲೀಜುಗಳಿಂದ ತನ್ನ ಪ್ರತ್ಯೇಕತೆಯನ್ನು ಅದು ಕಾಯ್ದುಕೊಂಡಿದೆ ಎಂದು ಲೇಖಕರು ಹರಿದ್ವಾರವನ್ನು ವರ್ಣಿಸಿದ್ದಾರೆ. ಸಮಾಜ ಜೀವನದ ಪ್ರಧಾನ ಲಕ್ಷಣಗಳು ಯಾವುವು? ಒಬ್ಬರು ಇನ್ನೊಬ್ಬರ ಬಳಿಗೆ ಹೋಗಬೇಕಾಗಿ ಬರುವುದು ಸಮಾಜ ಜೀವನದ ಪ್ರಧಾನ ಲಕ್ಷಣ. ಯಾವುದಕ್ಕಾದರೂ ನಾವು ಹೋಗಲೇಬೇಕಾಗ್ತದೆ ಅಂತ. ದೊಡ್ಡ ಬೇಡಿಕೆಯೊಂದಿಗೆ ಹೋಗ್ಬೋದು ಅಥವಾ ಚಿಕ್ಕ ಕೋರಿಕೆಯೊಂದಿಗೆ ಹೋಗ್ಬೋದು, ಸ್ವಾರ್ಥಕ್ಕಾಗಿ ಹೋಗ್ಬೋದು, ಕರ್ತವ್ಯ ನಿರ್ವಹಣೆಗಾಗಿ ಹೋಗ್ಬೋದು. ಉದಾಹರಣೆಗೆ ಅಂಗಡಿಗೆ ಗ್ರಾಹಕರು, ರೋಗಿಗಳು ವೈದ್ಯರ ಬಳಿಗೆ, ಕಕ್ಷಿದಾರರು ವಕೀಲರಿಗೆ, ಜನರು ಅಧಿಕಾರ ಬಳಿಗೆ ಹೋಗುತ್ತಾರೆ. ಮತ್ತು ಟಿಕೆಟ್ ಕೇಳಲು ಕಂಡಕ್ಟರ್ ಬಳಿಗೆ, ದೂರು ಕೊಡಲು ಪೊಲೀಸರ ಬಳಿಗೆ, ಹಾಗೆ ಬಟ್ಟೆ ಹೊಲಿಸಿಕೊಳ್ಳಲು ದರ್ಜೆ ಹತ್ತಿರ ಹೋಗಬೇಕು. ಇದು ಸಮಾಜ ಪ್ರಧಾನದ ಲಕ್ಷಣವಾಗಿದೆ. ನೋಡಿ, ತುಂಬ ಸುಲಭವಾದ ಪ್ರಶ್ನೆ. ಕುಣಿಗಲ್ ಕೆರೆ ನೋಡುವವರಿಗೆ ಹೇಗೆ ಕಾಣುತ್ತದೆ? ನೋಡಿ, ಕೆರೆಯಲ್ಲಿ ಮೂಡಿ ಬಂದಿರುವ ಚಂದ್ರನ ಪ್ರತಿಬಿಂಬ ಕೆರೆಯ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಕೆರೆಯು ಬಾಳೆಹಣ್ಣಿನಂತೆ ಬಾಗಿ ನಿಂಬೆ ಹಣ್ಣಿನಂತೆ ತುಂಬಿದೆ. ಕೆರೆಯ ದಂಡೆಯ ಮೇಲೆ ಸಂತೆಗೆ ಹೋಗುವ ದಾರಿ ಮತ್ತು ಅಲ್ಲಿರುವ ಕಲ್ಲಿನ ಕೆಟ್ಟೆಗಳು ಕೆರೆಯ ಚಂದವನ್ನು ಮತ್ತಷ್ಟು ಸುಂದರವಾಗಿ ಕಾಣುವಂತೆ ಮಾಡಿದೆ. ವೇಷ ಆಚರಣೆ ಬಗ್ಗೆ ಸಿದ್ದರಾಮರ ಚಿಂತನೆಗಳನ್ನು ತಿಳಿಸಿ. ನೋಡಿ, ವೇಷ ಧರಿಸಿದ ಮೇಲೆ ವೇಷದಂತೆ ಆಚರಣೆ ಇರಬೇಕು. ಇಲ್ಲದೆ ಹೋದರೆ ವೇಷಕ್ಕೂ ಆಚರಣೆಗೂ ಸಂಬಂಧವೇ ಇರುವುದಿಲ್ಲ. ವೇದಗಳನ್ನು ಅಧ್ಯಯನ ಮಾಡಿದ ಮೇಲೆ ಅದರಲ್ಲಿರುವ ಮೌಲ್ಯಗಳನ್ನು ತಿಳಿದು ಜೀವನದಲ್ಲಿ ಅಳವಡಿಸಿಕೊಂಡು ಜ್ಞಾನಿಯಾಗಬೇಕು. ಇಲ್ಲದಿದ್ದರೆ ಜೀವನ ವ್ಯರ್ಥವಾಗುತ್ತದೆ. ಕೆರೆಗಳನ್ನು ತೋಡಿದ ಮೇಲೆ ಅದರಲ್ಲಿ ನೀರು ಬರದೆ ಹೋದರೆ ಕೆರೆಗಳನ್ನು ತೋಡಿದು ವ್ಯರ್ಥವೆನಿಸುತ್ತದೆ. ಈ ರೀತಿ ವೇಷ ಧರಿಸಿದ ಮೇಲೆ ಅದರಂತೆ ನಾವು ಆಚರಣೆ ಇರಬೇಕು. ಅಂದರೆ ನಡೆ ನುಡಿ ಒಂದಾಗಿರಬೇಕು. ನಾವು ಏನು ರೀತಿ ಇರ್ತೇವೆ ಅದೇ ರೀತಿ ನಾವು ಕಾಣಬೇಕು. ಹಾವನ್ನು ಕಂಡ ವೈದ್ಯರ ತಲೆಯಲ್ಲಿ ಮೂಡಿದ ವಿಚಾರಗಳೇನು? ನೋಡಿ, ಹಾವಿನಂತಹ ದುಷ್ಟಜಂತು ಕೆಣಕದೆ ಯಾರನ್ನೂ ಹಿಂಸಿಸಿದು. ಮನುಷ್ಯ ಸುಮ್ಮನೆ ಬಿಡುವನೆ. ಅವನ ಆಸೆ ಹಾವು ಯಾರು ಕೆಣಕದಿದ್ದರೂ ಎಲ್ಲರನ್ನೂ ಕಡಿಯುವುದು. ಕಳ್ಳನನ್ನು ಮೊದಲು ಮಾಡಿ ಸಾಮ್ರಾಟ್ನವರಿಗೆ ಎಲ್ಲರಿಗೂ ಆಸೆ, ಎಲ್ಲರಿಗೂ ಸ್ವಾರ್ಥ, ಲೋಭ. ನಮ್ಮ ರತ್ನಳಿಗೆ ಏಕೆ ಇರಬಾರದು? ಅವಳು ಲೋಕದ ಮನುಷ್ಯರಲ್ಲಿ ಒಬ್ಬಳಲ್ವೇ ಎಂಬ ವಿಚಾರಗಳು ಹಾವನ್ನು ಕಂಡು ವೈದ್ಯರ ತಲೆಯಲ್ಲಿ ಮೂಡಿದವು. ಕನ್ನಡಿಗರ ಕಾವ್ಯ ರಚನಾ ಶೈಲಿಯನ್ನು ಕವಿಯು ಹೇಗೆ ವರ್ಣಿಸಿದ್ದಾರೆ? ನೋಡಿ, ಕನ್ನಡಿನ ನಾಡಿನ ಜನರು ಹೇಳಬಯಸಿದ್ದನ್ನು ಹದವಾಗಿ ಹೇಳುತ್ತಾರೆ. ಹದವಾಗಿ ಹೇಳುವುದನ್ನು ಶೋಧಿಸಿ ನೋಡುವ ಚತುರರಾಗಿದ್ದಾರೆ. ಉದ್ದೇಶಪೂರ್ವಕವಾಗಿ ಓದದಿದ್ದರೂ ಕಾವ್ಯ ಪ್ರಯೋಗ ಮಾಡುವಷ್ಟು ಪರಿಣಿತಿಯನ್ನು ಹೊಂದಿದ್ದಾರೆ ಎಂದು ಕವಿರಾಜ ಮಾರ್ಗಕರ್ನು ಕನ್ನಡಿಗರ ಕಾವ್ಯ ರಚನಾ ಶೈಲಿಯನ್ನು ವರ್ಣಿಸಿದ್ದಾನೆ. ಇನ್ನು ನೋಡಿ, ಕವಿ, ಸಾಹಿತ್ಯ, ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದುಗಳನ್ನು ಹೇಳ್ರಿ ಅಂತಿದ್ರೆ ಇಲ್ಲಿ ಅರಾಮಿತ್ರ. ನೋಡಿ, ಏನೇನು ನೀವು ನೆನಪಿನಳಬೇಕು? ಇಲ್ಲಿ ಅವರ ಕಾಲ 1935, ಎಲ್ಲಿ ಹುಟ್ಟಿದರು? ಮಂಡ್ಯ ಜಿಲ್ಲೆ ಅಕ್ಕಿಹೆಬ್ಬಾಳು. ಆಮೇಲೆ ಅವರ ಒಂದು ಏನು ಕೃತಿಗಳಿದ್ದಾವೆ ಅವುಗಳನ್ನು ನೀವು ನೆನಪಿನಲ್ಲಿಡಬೇಕು. ಇವೆಲ್ಲ ಕೃತಿಗಳು. ಆಮೇಲೆ ಅವ್ರಿಗೆ ಬಂದಂಥ ಪ್ರಶಸ್ತಿಗಳು. ಇನ್ನು ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯುವುದು. ನೋಡಿ, ಕೆಲವು ಪದ್ಯಗಳಿರ್ತವೆ. ಹಿಂದಿನ ವಿಡಿಯೋಗಳಲ್ಲಿ ಕೂಡ ನಾನು ಹೇಳಿದ್ದೀನಿ. ಯಾರಿಗೆ ನೋಟ್ಸ್ ಬೇಕು ಅವರು ಕೂಡ ನಾನು ಈಗಾಗಲೇ ಹೇಳಿದಂತೆ ನೀವು ಫೋನ್ಪೇ ಮಾಡಿ ನೋಟ್ಸನ್ನು ಕೂಡ ತೊಗೋಬೋದು. ಈ ಕೆಲವು ಪದ್ಯಗಳಿಂದ ನಿಮಗೆ ಕೇಳ್ತಾರೆ. ಈ ಪದ್ಯ ಭಾಗವನ್ನು ಉತ್ತರ ನೋಡಿ ಇಲ್ಲಿದೆ ಕೊಟ್ಟಿದೆ. ಈ ರೀತಿ ಉತ್ತರವನ್ನು ಬರೀಬೇಕಾಗ್ತದೆ. ಇನ್ನು ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡುವುದು. ನೋಡಿ, ಕುಣಿಗಲ್ ಕೆರೆಯು ಬಾಳೆಹಣ್ಣಿನಂತೆ ಬಾಗಿದೆ. ನೋಡಿ, ಅಂತೆ ಅಂತ ಬಂತಂದರೆ ನೀವು ತಿಳ್ಕೋಬೇಕು, ಇದು ಉಪಮಾಲಂಕಾರ ಅಂತ. ಕುಣಿಗಲ್ ಕೆರೆ ಉಪಮೇಯ. ಉಪಮಾನ ಯಾವುದು? ಬಾಳೆಹಣ್ಣಿಗೆ ಹೋಲಿಸಿದ್ದಾರೆ. ಅಂತೆ ಅಂತ ಉಪಮಾವಾಚಕ ಬಂತು. ಸಮಾನ ಧರ್ಮ ಏನಿದೆ? ಬಾಗಿರೋದು. ಅಂದರೆ ಕೆರೆಯು ಬಾಗಿದೆ, ಬಾಳೆಹಣ್ಣನ್ನು ಬಾಗಿದಂಗೆ ಇರ್ತದೆ ಅಂತ. ಕೆರೆಯು ಬಾಳೆಹಣ್ಣಿನಂತೆ ಬಾಗಿದೆ ಅಂತ. ಇನ್ನು ಗಾದೆಯನ್ನು ವಿಸ್ತರಿಸಿ ಬರೆಯುವುದು. ಶಕ್ತಿಗಿಂತ ಯುಕ್ತಿ ಮೇಲು ಅಥವಾ ತಾಳಿದವನು ಬಾಳೆಯಾನು. ನೋಡಿ, ಇವು ಗಾದೆಯ ನಿಮ್ಮ ಮಾತು ಬೇಕಂದರೆ ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದ ಪ್ರಶ್ನೆ ಪತ್ರಿಕೆಯಲ್ಲಿ ಗಾದೆಯ ಮಾತುಗಳನ್ನು ಕೂಡ ಕೊಟ್ಟಿದ್ದಾರೆ ಅವರು. ಅವನ್ನು ಕೂಡ ಮಾಡಿದ್ದೀನಿ, ಅಲ್ಲಿ ಹೋಗಿ ನೋಡ್ಬೋದು. ಮತ್ತು ಸಪ್ರೇಟಾಗಿ ಗಾದೆಗಳ ಬಗ್ಗೆ ಕೂಡ ನಾನು ವಿಡಿಯೋಗಳನ್ನು ಮಾಡಿದ್ದೀನಿ, ಅವನ್ನು ನೀವು ನೋಡ್ಬೋದು. ಮತ್ತು ನೋಟ್ಸ್ ಬೇಕಾದರೂ ಕೂಡ ತೊಗೋಬೋದು. ಸಂದರ್ಭವನ್ನು ಸ್ವಾರಸ್ಯದೊಂದಿಗೆ ಬರೆಯೋದು. ನೋಡಿ, ಅವರ ಬಾಯಿಯ ಕಣ್ಣಿದ್ದರೂ ಕಣ್ಣು ಅಳಿಸಿದ್ದರೂ ಅಂತರಂಗದ ಕಣ್ಣು ಅರಳಿತ್ತು. ನೋಡಿ, ಇದು ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಗದ್ಯಪಾಠದಿಂದ ಬಂದಿದೆ. ಅದನ್ನು ಬರೆದವರು ಯಾರು? ರಮೇಶ್ ಗೌಡ, ಮಲನಗೌಡ, ಕಲ್ಲನಗೌಡ ಅವರು ಬರೆದಿದ್ದಾರೆ. ಇದನ್ನು ಯಾವಾಗ ಹೇಳ್ತಾರೆ? ಪಂಚಾಕ್ಷರಿ ಗುರುಗಳು ಹಾಗೂ ಪುಟ್ಟರಾಜನ ಗುರು ಶಿಷ್ಯರ ಸಂಬಂಧವನ್ನು ಕುರಿತು ಹೇಳುವಾಗ ಈ ಮಾತು ಬಂದಿದೆ. ನೋಡಿ, ಪಂಚಾಕ್ಷರ ಗವಾಯಿಗಳು ಶಿಷ್ಯತ್ವ ಪಡೆದಂತಹ ಬಾಲಕ ಪುಟ್ಟಯ್ಯ ಪಂಚಾಕ್ಷರಿ ಗುರುಗಳನ್ನು ಅನುಸರಿಸಬೇಕು. ಅವರ ನುಡಿಯೇ ನನಗೆ ಮಂತ್ರ, ಅವರ ನಡೆಯೇ ನನಗೆ ಆಚಾರವಾಗಬೇಕು ಎಂದು ನಿರ್ಧರಿಸಿದ್ದನು. ತನ್ನ ಸಹಪಾಠಿಗಳಿಗಿಂತ ಬಲುಬೇಗ ಗುರುಗಳು ಹಿಡಿದ್ದನ್ನು ಗ್ರಹಿಸಿ ಅರಿತುಕೊಂಡನು. ಅವರ ಬಾಹ್ಯ ಕಣ್ಣು ಅಳಿಸಿದ್ದರೂ ಅಂತರಂಗದ ಕಣ್ಣು ಅರಳಿತ್ತು. ಅಂದರೆ ಆತ ಕಣ್ಣಿದ್ದವರಿಗಿಂತ ಹೆಚ್ಚು ಬೇಗ ಅವರ ಮಾತುಗಳನ್ನು, ಅವರ ಒಂದು ಇದನ್ನು ಗ್ರಹಿಸ್ತಾ ಇದ್ದ ಅಂತ. ಅಂತರಂಗದ ಕಣ್ಣು ಅರಳಿತ್ತು ಅಂತ ಹೇಳ್ತಾರೆ. ನಿಜವಾದ ಶಿಕ್ಷಕನಿಗೆ ಸ್ವಂತ ಮಕ್ಕಳಿಗಿಂತ ವಿದ್ಯಾರ್ಥಿಗಳೇ ಹೆಚ್ಚು ಪ್ರಿಯರಾಗಿರುತ್ತಾರೆ. ನೋಡಿ, ಇದನ್ನು ಡಾಕ್ಟರ್ ಗುರುರಾಜ್ ಕರ್ಜಿಗೆಯವರ ಕರುಣಾಳು ಬಾಬೆಳಕೆ ಅಂಕಣದಿಂದ ಬರೆದಂಥ ಆರಿಸಲಾದ ಕಾಫಿ ಕಪ್ಪು ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಇಲ್ಲಿ ನೋಡಿ, ಗುರು ಶಿಷ್ಯರ ಭಾವನಾತ್ಮಕ ಸಂಬಂಧ ಕುರಿತು ಹೇಳುವಾಗ ಲೇಖಕರು ಈ ಮಾತನ್ನು ಹೇಳ್ತಾರೆ. ಹಳೆಯ ವಿದ್ಯಾರ್ಥಿಗಳು ತಮ್ಮ ಹೆಡ್ ಮಾಸ್ಟರ್ ಮನೆಗೆ ಹೋದರೂ ಅವರು ನಿವೃತ್ತಿಯಾಗಿ ಎಷ್ಟು ವರ್ಷಗಳಾದರೂ ವಿದ್ಯಾರ್ಥಿಗಳನ್ನು ನೋಡಿ ಸಂತೋಷಗೊಳ್ಳುತ್ತಾರೆ. ಅವರಿಗೆ ಸ್ವಂತ ಮಕ್ಕಳಿಗಿಂತ ವಿದ್ಯಾರ್ಥಿಗಳೇ ಹೆಚ್ಚು ಪ್ರಿಯರಾಗಿರುತ್ತಾರೆ ಅಂತ ಹೇಳ್ತಾರೆ. ನೋಡಿ, ದನಗಳನ್ನು ಕಾಯುತ್ತಾ ಇನ್ನೆಲ್ಲಿಗೆ ಹೋದನೋ ಏನೋ.
ನೋಡಿ, ಕುವೆಂಪುರವರು ಬರೆದಿರುವಂಥ ನನ್ನ ಗೋಪಾಲ ಎಂಬ ನಾಟಕದಿಂದ ಆಯ್ದ ನನ್ನ ಗೋಪಾಲ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ನೋಡಿ, ಇಲ್ಲಿ ಆಕರ ಕೃತಿಯ ಹೆಸರು ಕೂಡ ಅದೇ ಇದೆ, ಪಾಠದ ಹೆಸರು ಕೂಡ ಅದೇ ಇದೆ. ನೋಡಿ, ಇಲ್ಲಿ ಕೃತಿಕಾರರ ಹೆಸರು, ಆಕರ ಕೃತಿ ಮತ್ತು ಪಾಠದ ಹೆಸರು, ಇದನ್ನು ನೀವು ಆಯ್ಕೆಯಲ್ಲಿ ಬರೀಬೇಕು. ಆಮೇಲೆ ಈ ಮಾತನ್ನು ಯಾವಾಗ ಹೇಳಿದರು? ಭಯವಾಗಿ ಅಮ್ಮನ ಮಾತಿನಿಂದ ಬನದ ಗೋಪಾಲನು ಕೂಗಿ ಕರೆಯುತ್ತಾನೆ. ಬನದ ಗೋಪಾಲನಿಂದ ಯಾವುದೇ ಪ್ರತಿಕ್ರಿಯೆ ಬರೆದಿದ್ದಾಗ ಗೋಪಾಲನು ಅಮ್ಮ ಹೇಳಿದ್ದಳು, ನನ್ನನ್ನು ಇಲ್ಲಿಯೇ ದನ ಕಾಯುತ್ತಿರುವಂತೆ, ದನ ಕಾಯುತ್ತಾ ಇನ್ನೆಲ್ಲಿಗೆ ಹೋದನು ಏನೋ, ಅಮ್ಮ ಹೇಳಿದ್ದಾಳೆ ಇಲ್ಲಿಯೇ ಇರುತ್ತಾನಂತೆ, ಅಮ್ಮನ ಮಾತು ಸುಳ್ಳಾಗುವುದು ಎಂದು ಹೇಳುತ್ತಾನೆ. ಇಲ್ಲಿ ಗೋಪಾಲನಿಗೆ ತನ್ನ ಅಮ್ಮನ ಮಾತಿನ ಮೇಲೆ ಇರುವ ನಂಬಿಕೆ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ಇದೇ ಸ್ವಾರಸ್ಯ ಅಂತ. ಎಲ್ಲ ಹೃದಯಗಳ ತುಂಬ ಸವಿಚೈತ್ರವು. ನೋಡಿ, ಕವಿ ಯಾರು? ಬಸವರಾಜ ಸಬ್ಬರ್ಬರ್. ಸಿಸಿಫಸರ ಸುತ್ತು ಅನ್ನುವುದು ಕವನ ಸಂಕಲನ. ಆರಿಸಲಾದ್ದು ಸವಿಚೈತ್ರ ಎಂಬ ಪದ್ಯದಿಂದ ಇದನ್ನು ಆರಿಸಲಾಗಿದೆ. ನೋಡಿ, ನಾನು ಹೇಳಿದಂಗೆ ಕವಿ, ಆಕರ ಕೃತಿ ಮತ್ತು ಯಾವ ಪದ್ಯ ಅಥವಾ ಪಾಠ ಅನ್ನೋದನ್ನು ಬರೀಬೇಕಿಲ್ಲಿ. ನೋಡಿ, ಇದು ಸವಿಚೈತ್ರ ಪದ್ಯದಿಂದ ಬಂದಿದ್ದಾಗಿದೆ. ಈ ಮಾತನ್ನು ಕವಿ ಜನರ ಮೇಲೆ ಚೈತ್ರ ಮಾಸವು ಬೀರುವ ಪರಿಣಾಮವನ್ನು ಕುರಿತು ಹೇಳುತ್ತಾರೆ. ಯುಗಾದಿ ಹಳತನ್ನು ಮರೆತು ಹಸ್ತನವನ್ನು ತರುವ ಸಂಭ್ರಮದ ದಿನ ಬದುಕಿನಲ್ಲಿ ಕಷ್ಟ ಸುಖಗಳನ್ನು ಸಮನಾಗಿ ಸ್ವೀಕರಿಸುವ ಪ್ರತೀಕವಾಗಿ ಬೇವು ಬೆಲ್ಲವನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತವೆ. ಆದರೂ ಯುಗಾದಿಯಲ್ಲಿ ಕಷ್ಟದ ಪ್ರತೀಕವಾದ ಬೇವಿನ ಕೈ ಕಡಿಮೆಯಾಗಿ ಸಂತೋಷದ ಪ್ರತೀಕವಾದ ಬೆಲ್ಲದ ಸಿಹಿ ಹೆಚ್ಚಾದಂತೆ ಎಲ್ಲ ಜೀವಸಂಕುಲನ ಉತ್ಸಾಹದಿಂದ ಇರುತ್ತದೆ ಎಂದು ಕವಿ ವರ್ಣಿಸುವಾಗ ಎಲ್ಲ ಹೃದಯಗಳ ತುಂಬ ಸವಿಚೈತ್ರವೆಂದು ಹೇಳಿದ್ದಾರೆ. ನಾಡ ನರಿಯವಲು ಹಲುಗಿರಿಯೇ ಬಿಡುವೆನೆ. ನೋಡಿ, ಕವಿ ಗದುಗಿನ ನಾರಾಯಣಪ್ಪ ರಚಿಸಿದಂತಹ ಕರ್ನಾಟಕ ಭಾರತ ಕಥಾಮಂಜರಿ ಕೃತಿಯಿಂದ ಆರಿಸಲಾದ ನಿಟ್ಟೋಟದಲ್ಲಿ ಆಯ್ದನು ಬಿಟ್ಟ ಮಂಡೇಲಿ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಯುದ್ಧ ಭೂಮಿಗೆ ಬೆನ್ನು ತೋರಿಸಿ ರಥದಿಂದ ಇಳಿದು ಓಡುತ್ತಿರುವ ಉತ್ತರನಿಗೆ ಅರ್ಜುನ ಹೇಳುವ ಮಾತು ಇದಾಗಿದೆ. ಉತ್ತರನು ರಥದಿಂದ ಇಳಿದು ಓಡುತ್ತಿರುವಾಗ ಅವನು ಹಿಂಬಾಲಿಸಿ ಹಿಡಿದು ನಿಲ್ಲಿಸಿದಾಗ ಅಂಜುಬುರುಕ ನರಿಯಂತೆ ಹಲ್ಲು ಕಿರಿಯುತ್ತಾ ನಿಂತಿರುತ್ತಾನೆ. ಆಗ ಅರ್ಜುನ ಉತ್ತರನಿಗೆ ಯುದ್ಧ ಮಾಡು ನಡೆ ಎಂದು ಗದರಿಸುವಾಗ ಈ ಮಾತು ಬಂದಿದೆ. ಇಲ್ಲಿ ಉತ್ತರನ ಹೇಳಿತನ ಹಾಸ್ಯಮಯವಾಗಿ ಮೂಡಿಬಂದಿದೆ. ಇನ್ನು ಪದ್ಯಭಾಗವನ್ನು ಪೂರ್ಣಗೊಳಿಸುವುದು. ಕೆಲವು ಪದ್ಯಗಳಿವೆ, ಅವನ್ನು ನೀವು ಓದಿಕೊಂಡ್ರೆ ಅವನ್ನೇ ಎಕ್ಸಾಮ್ನಲ್ಲಿ ಕೇಳೋದು. ನೋಡಿ, ಇಲ್ಲಿ ಪದ್ಯವನ್ನು ಕೊಟ್ಟಿದ್ದಾರೆ. ಈ ರೀತಿ ಇವನ್ನ ಬಾಯ್ಪಾಠ ಮಾಡಬೇಕು ನೀವು. ಯಾವುದಾದ್ರೂ ಒಂದು ಇದನ್ನು ಬರೆಯೋದಿರುತ್ತೆ. ಇನ್ನು 8-10 ವಾಕ್ಯದಲ್ಲಿ ಉತ್ತರಿಸುವುದು. ಇವು ಕೂಡ ಕೆಲವು ಪ್ರಶ್ನೆಗಳಿರ್ತವೆ, ಅವನ್ನು ನೀವು ಕಲಿಬೇಕು. ಇಲ್ಲಿ ನೋಡಿ, ಅಡಿಗರ ಪ್ರಕಾರ ಜೀವನ ಯಾವಾಗ ಸಾರ್ಥಕವಾಗುತ್ತದೆ ಎಂಬುದನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ, ಅಥವಾ ಗುರಿಪದ ಸಾರಾಂಶವನ್ನು ನಿಮ್ಮ ಮೆಚ್ಚುವ ಅಂಶಗಳೊಂದಿಗೆ ವಿವರಿಸಿ. ನೋಡಿ, ಎಲ್ಲೆರಡಕ್ಕೂ ಉತ್ತರವನ್ನು ಕೊಟ್ಟಿದ್ದಾರೆ. ಇದು ಮೊದಲೇ ಇದಕ್ಕೆ, ಇದು ಅಥವಾ ಪ್ರಶ್ನೆಗೆ ಉತ್ತರ. ಇನ್ನು ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸುವುದು. ನೋಡಿ, ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ, ಅದು ಪ್ರಶ್ನೆ ಕೊಟ್ಟಿರ್ತಾರೆ, ಅದು ಆರಾಮಾಗಿ ಬರೀಬೋದು. ಆಮೇಲೆ ಪ್ರಬಂಧ ಬರವಣಿಗೆ, ಗ್ರಾಮೀಣ ಬದುಕು, ಸ್ತ್ರೀ ಶಿಕ್ಷಣದ ಅವಶ್ಯಕತೆ. ನೋಡಿ, ಪ್ರಬಂಧಗಳನ್ನು ಫಸ್ಟ್ ಲ್ಯಾಂಗ್ವೇಜ್ ಇದರಲ್ಲಿ ಕೊಟ್ಟಿದ್ದಾರೆ, ಅವನ್ನು ನೋಡ್ಕೋಬೋದು. ನಾನು ಕೆಲವೊಂದು ವಿಡಿಯೋಗಳಲ್ಲಿ ಪ್ರಬಂಧಗಳನ್ನು ಹೇಳಿದ್ದೀನಿ, ಅವನ್ನು ನೀವು ನೋಡ್ಬೋದು. ಅಥವಾ ನೋಟ್ಸ್ ಬೇಕಂದರೆ ಅದರದ್ದು ಪ್ರಬಂಧದ ನೋಟ್ಸ್ಗಳನ್ನು ಕೂಡ ನೋಡ್ಬೋದು ನೀವು. ಪತ್ರಲೇಖನ ಬರೆಯುವುದು. ನೋಡಿ, ಪತ್ರಲೇಖನಗಳನ್ನು ಸಾಕಷ್ಟು ಇದು ಮಾಡಿದ್ವಿ. ಇಲ್ಲಿ ಒಂದೇನಿರುತ್ತೆ, ಮನವಿ ಪತ್ರ, ಇನ್ನೊಂದು ಖಾಸಗಿ ಪತ್ರ ಇರ್ತದೆ. ಇಲ್ಲಿ ಮನವಿ ಪತ್ರ ಏನು ನೋಡಿ, ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸುವಂತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಮನವಿ ಪತ್ರ ಬರೆಯೋದು. ಇನ್ನೊಂದು, ನಿಮ್ಮ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಬರುವಂತೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿರುವ ನಿಮ್ಮ ಗೆಳತಿ ರೇಷ್ಮಾಳಿಗೆ ಉತ್ತರ ಬರೆಯಿರಿ. ಇದು ವೈಯಕ್ತಿಕ ಪತ್ರ, ಅದು ಖಾಸಗಿ ಪತ್ರ. ವೈಯಕ್ತಿಕ ಪತ್ರ, ವ್ಯಾವಹಾರಿಕ ಪತ್ರ. ನೋಡಿ, ನೀವು ಇದನ್ನು ಎಲ್ಲ ಕರೆಕ್ಟಾಗಿ ಬರೆದು ಈ ರೀತಿ ನಿಮಗೆ ಅಂಕಗಳು ದೊರೆಯುತ್ತವೆ. ಮತ್ತು ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಅದರಲ್ಲಿ ನಿಮ್ಮ ಇಂಗ್ಲೀಷ್, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಮತ್ತು ನಿಮ್ಮ ಮ್ಯಾಥ್ಸ್, ಸೈನ್ಸ್, ಇವನ್ನೆಲ್ಲ ಸೋಷಿಯಲ್ ಸ್ಟಡೀಸು ಎಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಮತ್ತೆ ಭೇಟಿಯಾಗೋಣ.